ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನೀವು ಇವತ್ತು ಫ್ಯಾನ್ಸಿ ಚಪ್ಪಲಿಗಳನ್ನು ಉಪಯೋಗ ಮಾಡ್ತೀರಲ್ವಾ, ಅದನ್ನು ಹೇಗೆ ರೆಡಿ ಮಾಡ್ತಾರೆ ಅಂತ ನೋಡಿ. ಆದರೆ ಫ್ಯಾನ್ಸಿ ಚಪ್ಪಲಿಗಳನ್ನು ನೀವು ದುಡ್ಡು ಕೊಟ್ಟು ಎಷ್ಟೆಷ್ಟೋ ದುಡ್ಡು ಕೊಟ್ಟು ಒಂದು ಸ್ಲಿಪ್ಪರ್ ತೊಗೋಬೇಕಾದ್ರೆ ಒಂದು ಜೊತೆ ಸ್ಲಿಪ್ಪರ್ಗೆ ಹೆಚ್ಚು ಕಡಿಮೆ ಒಂದು 300 ರಿಂದ 400 ರೂಪಾಯಿ ತೊಗೊತಾರೆ. ಅದಕ್ಕೆ ಏನು ಮಾಡ್ತಾರೆ ಅಂದರೆ ಅವರೇ ರೆಡಿ ಮಾಡ್ತಾರೆ ಕೋಟೆಡ್ಗಳನ್ನು. ಏನಂದರೆ ಸ್ಲಿಪ್ಪರ್ಗಳಿಗೆ ಕೋಟೆಡ್ಡು ಗೋಲ್ಡನ್ ಕೋಟೆಡ್ ಹಾಕ್ತಾರೆ ಇದನ್ನು. ಹಾಗೆಯೇ ಇದು ಒಂದು ಇದನ್ನು ಹಾಕ್ತಾರೆ ಸ್ಟೋನಿಂದು. ಆಮೇಲೆ ನೋಡಿ ಇಲ್ಲಿ ನೋಡಿ ಇಲ್ಲಿ ಆ ಕಡೆ ಈ ಕಡೆ ಎರಡು ಇದನ್ನು ಮಾಡ್ತಾರೆ. ಇದು ರಟ್ಟು, ಇದು ಆ್ಯಕ್ಚುಲಿ ರಟ್ಟಲ್ಲಿ ಮಾಡಿರೋದು. ಹಾಗೆಯೇ ಇದು ನೋಡಿ ಕಟ್ಟಿಗೆ, ಇದು ಕಟ್ಟಿಗೆಯಲ್ಲಿ ಮಾಡಿರ್ತಾರೆ ಇದು. ಆಮೇಲೆ ಇದು ನೋಡಿ ಇದು ಬಿಚ್ಕೊಂಡ್ಬಿಟ್ರೆ ಇದರಲ್ಲಿ ಹೊಟ್ಟಿರುತ್ತೆ, ಹೊಟ್ಟು. ಇದು ನೋಡಿ, ಇದಕ್ಕೆ 300 ರಿಂದ 400 ರೂಪಾಯಿ ತಗೊತಾರೆ ಚಪ್ಪಲಿಗೆ. ಆದರೆ ಚಪ್ಪಲಿನ ಏನಂತಂದರೆ ಭಾಳ ಅಂದರೆ 1 ದಿನ 2 ದಿನ 3 ದಿನ 4 ದಿನ ಬರುತ್ತೆ. ಇದು ಹೀಲ್ಡ್ ಇರುತ್ತೆ. ಹಾಗೆಯೇ ಇದನ್ನು ಯೂಸ್ ಮಾಡೋಕ್ಕಾಗಲ್ಲ ಹೊರಗಡೆನೂ. ಫಂಕ್ಷನ್ಗಳಿಗೆ ಹಾಕೋಬೋದು, ಇಲ್ಲ ಅಂತಲ್ಲ. ಫಂಕ್ಷನ್ಗಳಿಗೆ ಹಾಕ್ಕೊಂಡು ಬಂದಮೇಲೆ ಇದನ್ನು ಮತ್ತೆ ಏನು ಮಾಡ್ತಾರೆ, ಮತ್ತೆ ಬಿಸಾಕ್ತಾರೆ, ಇಲ್ಲ ಅಂತಂದರೆ ಇಟ್ಕೊತಾರೆ. ಇಷ್ಟು ಬರೀ 1 ದಿನ ಉಪಯೋಗ ಮಾಡೋ ಚಪ್ಪಲಿಗೆ ಬರೀ 300 ರಿಂದ 400 ರೂಪಾಯಿ ಕೊಡಬೇಕು. ನೋಡಿ ಫ್ಯಾನ್ಸಿ ಚಪ್ಪಲಿಗಳು. ಇದರಲ್ಲಿ ಏನಿದೆ, ಕಟ್ಟಿಗೆ ಇದೆ ನೋಡಿ, ಕಟ್ಟಿಗೆ ಇದೆ. ಈಗ ಇದಕ್ಕೆ ಫೆವಿಕಾಲ್ ಹಾಕಿರ್ತಾರೆ, ಗಮ್ ಹಾಕಿರ್ತಾರೆ ನೋಡಿ, ಗಮ್ ಹಾಕಿರ್ತಾರೆ. ಇದನ್ನು ಇದಕ್ಕೆ ಅಟ್ಯಾಚ್ ಮಾಡ್ತಾರೆ ನೋಡಿ. ಇದು ಚಪ್ಪಲಿ ರೆಡಿ ಆಯ್ತು ಈಗ ನೋಡಿ. ಆಯಿತಾ, ಚಪ್ಪಲಿ ರೆಡಿ ಆಯಿತಾ? ಇಷ್ಟೇ. ಈಗ ನೀವು ನಾನು ಇನ್ನೊಂದು ಟಿಪ್ಸ್ ಹೇಳ್ಕೊಡ್ತೀನಿ. ಏನೇ ಅಂತಂದರೆ, ಈಗ ಯಾವುದಾದ್ರೂ ಫಂಕ್ಷನಿಗೆ ಹೋಗಿರ್ತೀರಪ್ಪ, ನಿಮ್ಮ ಸ್ಲಿಪ್ಪರ್ ಏನು ಮಾಡುತ್ತೆ ಅಂತಂದರೆ ಇದು ಅಷ್ಟಾಗಿ ಗಟ್ಟಿಯಾಗಿ ಇರಲ್ಲ ಅಂತ ನಾನು ಅನ್ಕೊತೀನಿ. ನಿಮ್ಮ ಸ್ಲಿಪ್ಪರ್ ಏನಾಗುತ್ತೆ, ಮೇಲಿಂದ ಹಿಂಗೆ ಕಿತ್ಕೊಂಡು ಬಂದುಬಿಡುತ್ತೆ. ಯಾವುದು ಇದೆಲ್ಲ ಸಪ್ರೇಟ್ ಆಗುತ್ತೆ, ಒಂದು ಸಪ್ರೇಟ್ ಆಗುತ್ತೆ ಅಂತ ತಿಳ್ಕೊಳ್ಳಿ. ಅವಾಗ ಏನು ಮಾಡಿ, ಈ ಸ್ಲಿಪ್ಪರ್ ಥರನೇ ಇದೊಂದು ತೆಗೆದುಬಿಡಿ. ಎರಡೂ ತೆಗೆದಾಗ ಏನಾಗುತ್ತೆ, ಇದು ಹೀಲ್ಡ್ ಹೋಗುತ್ತೆ. ಈ ಸ್ಲಿಪ್ಪರ್ ಮಾತ್ರ ನಿಮಗೆ ರೆಡಿ ಆಗುತ್ತೆ. ಇದನ್ನು ಏನು ಮಾಡಿ, ಇದನ್ನು ಯೂಸ್ ಮಾಡ್ಕೊಳ್ಳಿ. ಯಾವಾಗ ಮತ್ತೆ ನೀವು ಮನೆಗೆ ಬಂದಮೇಲೆ ಮತ್ತೆ ಏನು ಮಾಡಬೇಕು ಅಂತಂದರೆ, ಇವಕ್ಕೆ ಫೆವಿಕ್ವಿಕ್ಕು ಇಲ್ಲ ಅಂತಂದರೆ ಗಮ್ಮನ್ನು ಅಂಟಿಸ್ಬೇಕಾಗುತ್ತೆ. ನೀಟಾಗಿ ಗಮ್ ಅಂಟಿಸ್ಕೊಟ್ಬಿಟ್ಟು ಮತ್ತೆ ಇವಕ್ಕೆ ಏನು ಮಾಡಬೇಕು, ಮತ್ತೆ ಗಮ್ ಹಾಕ್ಬಿಟ್ಟು ಇವಕ್ಕೆ ಮತ್ತೆ ರೆಡಿ ಮಾಡ್ಕೊಳ್ಳಿ. ಇದಕ್ಕೆ ಹಾಕಿಬಿಟ್ರೆ ಮತ್ತೆ ನಿಮ್ಮ ಸ್ಲಿಪ್ಪರು ರೆಡಿ ಆಯಿತು. ಹೀಗೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ಫ್ಯಾನ್ಸಿಗೋಸ್ಕರ ಅಂದರೆ ನಾವು ಒಂದು ದಿನ ಚೆನ್ನಾಗಿ ಕಾಣಿಸ್ಬೇಕು ಅಂತನೋ, ಒಂದು 5 ನಿಮಿಷ ಚೆನ್ನಾಗಿ ಕಾಣಿಸ್ಬೇಕಂತನೋ ಏನೋ ಗೊತ್ತಿಲ್ಲ, ನಾವೇನು ಮಾಡ್ತೀವಿ ಅಂದರೆ ಫ್ಯಾನ್ಸಿಗೋಸ್ಕರ ನಾವು ದುಡ್ಡು ವೇಸ್ಟ್ ಮಾಡ್ತೀವಿ. ಇದೇನಾಗುತ್ತೆ ಅಂತಂದರೆ 1 ದಿನ ಬರುತ್ತೆ, 2 ದಿನ ಬರುತ್ತೆ. ಮನೆಯಲ್ಲಿ ಜಾಸ್ತಿ ದಿನ ಇಟ್ಟರು ಏನಾಗುತ್ತೆ, ಎಲ್ಲ ಈ ಥರ ಏನಾಗುತ್ತೆ ಅಂದರೆ ಕಿತ್ಕೊಂಡು ಬರುತ್ತೆ. ಯಾಕೆ ಕಿತ್ಕೊಂಡು ಬರುತ್ತೆ ಇದು? ಇದರಲ್ಲಿ ಏನು ಮಾಡಿರ್ತಾರೆ, ರೊಟ್ಟು ಹಾಕಿರ್ತಾರೆ. ಇಷ್ಟೇ ವ್ಯತ್ಯಾಸ, ರೊಟ್ಟು ಹಾಕಿರ್ತಾರೆ, ಅದಕ್ಕೆ ಕಿತ್ಕೊಂಬರುತ್ತೆ. ಅದಕ್ಕೆ ನಾನು ಹೇಳೋದು, ಆದಷ್ಟು ಇಂಥ ಸ್ಲಿಪ್ಪರ್ಗಳಿಗೆ ದುಡ್ಡನ್ನು ವೇಸ್ಟ್ ಮಾಡಬೇಡಿ ಅಂತ ನಾನು ಹೇಳೋಕ್ಕೆ ಟಿಪ್ಸ್ ಕೊಡ್ತಾಯಿದ್ದೀನಿ ಅಷ್ಟೇ. ಯಾಕಂದರೆ ನಿಮಗೆ 200-300 ರೂಪಾಯಿ ದುಡಿಬೇಕಾದ್ರೆ ಒಂದು ದಿನ ಎಲ್ಲ ಖರ್ಚು ಮಾಡಬೇಕಾಗುತ್ತೆ. ಇವಾಗ ನೋಡಿ ಕೊರೋನಾ ಬಂತು, ಹಾಗೆಯೇ ಇವಾಗ ನೋಡಿ ಆರ್ಥಿಕ ಕುಸಿತ ಆಗಿದೆ. ಹೀಗೇ ಎಲ್ಲ ಇನ್ನೂ ತುಂಬ ದಿನ ಕಷ್ಟಗಳು ಬರುತ್ತೆ ಅಂತ ಹೇಳೋಕ್ಕೋಸ್ಕರ ನಾನು ಟಿಪ್ಸು ಫಾಲೋ ಮಾಡಿ, ದುಡ್ಡು ಉಳಿತಾಯ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಥ್ಯಾಂಕ್ ಯು. ಯೂಟ್ಯೂಬ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಾವಿತ್ರಿ ರಾಮತಿ ಕವಿತ್ರಿ ಧಾರವಾಡ.